ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಈ ಬೇಸಿಗೆ ಕಾಲಕ್ಕೆ ಈ ಒಂದು ತಂಪಾದ ಪಾನೀಯವನ್ನು ಒಂದ್ಸರಿ ಟ್ರೈ ಮಾಡಿ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಯಾವುದೇ ರೀತಿಯ ಹಣ್ಣಾಗಲಿ ಬಳಸದೆ ತುಂಬಾ ಸಿಂಪಲ್ಲಾಗಿ ಮನೇಲೇ ಇರ್ತಕ್ಕಂಥ ಒಂದು ಹೆಸರು ಕಾಳನ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಈ ಒಂದು ಜ್ಯೂಸು ದೇಹದ ನಿಶಕ್ತಿ ಇರಲಿ, ತೂಕನ ವೇಗವಾಗಿ ಕಡಿಮೆ ಮಾಡುತ್ತೆ, ಅದರ ಜೊತೆಗೆ ರಕ್ತದ ಒತ್ತಡನೂ ಕೂಡ ಕಡಿಮೆ ಮಾಡುತ್ತೆ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ, ಅಥವಾ ಮೂಂಗ್ರಾಮ್ನ ತೊಗೊಂಡಿದ್ದೀನಿ. ನೋಡಿ, ಹೆಸರು ಕಾಳನ್ನ ನಾವು ವಾಶ್ ಮಾಡಿ ಒಂದ್ಸರಿ ಬಟ್ಟೆಯಿಂದ ಒರೆಸಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು. ಹುರಿಯೋದ್ರಿಂದ ಅದರಲ್ಲಿರ್ತಕ್ಕಂಥ ಡಸ್ಟ್ ಕೂಡ ಹೋಗುತ್ತೆ. ಇವಾಗ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ. ಹುರಿಯುವಾಗ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟಿದ್ದಾಯಿತು ಅಂದರೆ ಬೇಗ ಕಲರ್ ಬದಲಾಗುತ್ತೆ, ಆದರೆ ಒಳಗಡೆ ಹುರಿದಿರೋದಿಲ್ಲ, ಘಮ ಕೂಡ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಕಲರಿಗೆ ಬರೋವರೆಗೂ ನಾವು ಈ ಒಂದು ಹೆಸರು ಕಾಳನ್ನ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಹುರಿದಿದೆ. ಇಷ್ಟ ಆದರೆ ಸಾಕು. ಹುರಿದಿರೋವಂಥ ಹೆಸರು ಕಾಳಿನ ಬಣ್ಣನೇ ಚೇಂಜ್ ಆಗಿರುತ್ತೆ. ನಾರ್ಮಲ್ ನಾವು ಆವಾಗಲೇ ತೊಗೊಂಡಿರ್ತಕ್ಕಂಥ ಬಣ್ಣ ಹಸಿರಾಗಿತ್ತು, ಈ ಕಲರಿಗೆ ಬಂದಿದೆ ಅಂತಂದರೆ ಹೆಸರು ಕಾಳು ಹುರಿದಿದೆ ಅಂತ ಅರ್ಥ. ಇದನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ತಣ್ಣಗಾಗಿರ್ತಕ್ಕಂಥ ಹೆಸರು ಕಾಳನ್ನ ನಾವು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಒಂದು ಹುರಿದಿರ್ತಕ್ಕಂಥ ಹೆಸರು ಕಾಳನ್ನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಫ್ಲೇವರ್ಗೋಸ್ಕರ ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಏಲಕ್ಕಿನ ಮರಿದೇ ಸೇರಿಸ್ಕೊಳ್ಳಿ, ದೇಹಕ್ಕೂ ತಂಪು, ಅದ್ರ ಜೊತೆಗೆ ಒಂದು ಘಮ, ನಾವು ಮಾಡ್ತಕ್ಕಂಥ ಪಾನೀಯ ಘಮನೇ ಚೇಂಜ್ ಆಗುತ್ತೆ. ಇವಾಗ ನೋಡಿ, ನೀರು ಹಾಕದೆ ಹಾಗೆ ರುಬ್ಕೊಂಡು ಬಂದಿದ್ದೀನಿ. ಜಸ್ಟ್ ಒಂದು ಏಲಕ್ಕಿ ಹಾಕಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಮೊದಲೇ ರುಬ್ಕೊಂಡು ಬರೋಣ. ನೋಡಿ, ಇಷ್ಟು ಸಣ್ಣ ಆದರೆ ಸಾಕು. ಇವಾಗ ಯಾವ ಕಪ್ಪಿಂದ ನಾನು ಹೆಸರು ಕಾಳನ್ನ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 3/4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ 1 ಕಪ್ ಆಗುವಷ್ಟು ಕೂಡ ಬೆಲ್ಲ ಹಾಕ್ಕೊಳ್ಬೋದು. ಹಾಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಹೆಸರು ಕಾಳನ್ನ ಒಂದ್ಸರಿ ರುಬ್ಕೊಂಡು ಅದರ ನಂತರ ಈ ರೀತಿ 1 ಕಪ್ಪು ಅಥವಾ 3/4 ಕಪ್ ಆಗುವಷ್ಟು ಬೆಲ್ಲ, ಅದ್ರ ಜೊತೆಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಈ ರೀತಿ ಕೈಯಾಡಿಸ್ಕೊಂಡು ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ಯಾವ ರೀತಿ ಅಂದರೆ ಹೆಸರು ಕಾಳಲ್ಲಿರ್ತಕ್ಕಂಥ ಎಲ್ಲ ಅಂಶ ನೀರಿಗೆ ಬರಬೇಕು. ಹಾಗಾಗಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ಇವಾಗ ಇದನ್ನು ನೀವು ಡೈರೆಕ್ಟಾಗಿ ಕೂಡ ಇನ್ನೂ ಒಂದು ಸರಿ ರುಬ್ಕೊಂಡು ನೈಸಾಗಿ ಬಳಸ್ಕೊಳ್ಬೋದು. ಆದರೆ ಮಕ್ಕಳಿಗೆ ಕೊಟ್ಟಾಗ ಈ ರೀತಿ ತಿನ್ನೋದು ಕುಡಿಯೋದು ಸ್ವಲ್ಪ ಕಡಿಮೆ. ಹಾಗಾಗಿ ನಾನಿಲ್ಲಿ ಶೋಧಿಸ್ಕೊಳ್ತಿದ್ದೀನಿ. ನಿಮಗೆ ಈ ರೀತಿ ಶೋಧಿಸೋದು ಇಷ್ಟ ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗಿ ಕೂಡ ರೆಡಿ ಮಾಡ್ಕೊಳ್ಬೋದು. ಶೋಧಿಸೋದ್ರಿಂದ ಎಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಹೋಗುತ್ತೆ, ಅಂದರೆ ಹೆಸರು ಕಾಳಿನ ಒಂದು ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆ ಒಂದು ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಶೋಧಿಸ್ಕೊಳ್ತಿದ್ದೀನಿ. ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ, ಡೈರೆಕ್ಟಾಗಿ ಈ ಒಂದು ಹೆಸರು ಕಾಳಿನ ಒಂದು ಮಿಶ್ರಣಕ್ಕೆ, ರುಬ್ಬಿರ್ತಕ್ಕಂಥ ಮಿಶ್ರಣಕ್ಕೆ ಐಸ್ ಕ್ಯೂಬ್ನ ಹಾಕ್ಕೊಂಡು ನೀವು ಬಳಸ್ಕೊಳ್ಬೋದು. ನೋಡಿ, ಇವಾಗ ಶೋಧಿಸಿದ ನಂತರ ಇಷ್ಟು ಮೇಲ್ಗಡೆ ಉಳ್ಕೊಂಡಿದೆ. ಇದನ್ನು ಕೂಡ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ನಾವು ಬಳಸ್ಕೊಳ್ಬೋದು. ಹಾಗೆ ರುಬ್ಬುವಾಗಲೂ ಕೂಡ ಅಷ್ಟೇ, ನೀರೇನಾದರೂ ಬೇಕು ಅನಿಸಿತು ಅಂತಂದರೆ ಮತ್ತೆ 1 ಕಪ್ ನೀರನ್ನ ಸೇರಿಸ್ಕೊಂಡು ರುಬ್ಬಿ ಈ ರೀತಿ ಅದರಲ್ಲಿರ್ತಕ್ಕಂಥ ಒಂದು ಹಾಲಿನ ಅಂಶನ ನಾವು ತಗೊಳ್ಬೇಕು. ಇವಾಗ ನೋಡಿ, ಒಂದು 1/4 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ಹಾಲು ಬಂದು ಕಂಪ್ಲೀಟಾಗಿ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ನೀರು ಸೇರಿಸ್ಕೊಂಡು ರುಬ್ಕೊಂಡಿರ್ತೀವಲ್ಲ ಅದೇ ಸಾಕಾಗುತ್ತೆ. ಆದರೆ ಹಾಲು ಸೇರಿಸೋದ್ರಿಂದ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೆಸರು ಕಾಳಿನ ಒಂದು ಜ್ಯೂಸ್ ರೆಡಿಯಾಗಿದೆ. ಈ ಜ್ಯೂಸು ನಮ್ಮ ದೇಹದ ನಿಶಕ್ತಿ ಹಾಗೆ ತೂಕನ ವೇಗವಾಗಿ ಇಳಿಸ್ಕೊಳ್ಬೋದು. ಅದರ ಜೊತೆಗೆ ರಕ್ತದ ಒತ್ತಡನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ, ಸಮತೋಲನ ಮಾಡ್ಕೊಂಡು ಹೋಗುತ್ತೆ. ನಾನಿಲ್ಲಿ ಮೊದಲೇ ಅಂದರೆ ಸಬ್ಜಾ ಸೀಡ್ಸ್ನ ಒಂದು 10 ನಿಮಿಷ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೆ. ಇದು ಕೂಡ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ಬಟ್ ಸೇರಿಸೋದ್ರಿಂದ ದೇಹದ ತಂಪನ್ನು ಹೆಚ್ಚು ಮಾಡುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಪ್ರತಿನಿತ್ಯ ಬೆಳಗ್ಗೆ ಇದನ್ನು 1 ಗ್ಲಾಸ್ ಕುಡಿಯೋದಾಯಿತು ಅಂತಂದರೆ ಮಾಡೋದು ಕೂಡ ತುಂಬಾ ಈಸಿ. ನಿಮ್ಗೆ ಇನ್ನೂ ಈಸಿ ಆಗಬೇಕು ಅಂತಂದರೆ ಮೊದಲೇ ಪೌಡ್ರ್ ಮಾಡಿ ಇಟ್ಕೊಳ್ಬೋದು. ಹಾಗೆ ಒಂದು 2-3 ಐಸ್ ಕ್ಯೂಬ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸಬ್ಜಾ ಸೀಡ್ಸ್ ಇರಲಿ, ಐಸ್ ಕ್ಯೂಬ್ ಇರಲಿ, ಕಂಪ್ಲೀಟಾಗಿ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಬಳಸ್ಕೊಳ್ಬೋದು. ಹಾಗೆ ಈ ಒಂದು ಪೌಡ್ರನ್ನ ಅಂದರೆ ಹೆಸರು ಕಾಳನ್ನ ಹುರಿದು ನಾವು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕು ಅಂದಾಗ ಆ ಒಂದು ಪೌಡ್ರಿಗೆ ಹಾಲು ಅದರ ಜೊತೆಗೆ ನೀರು ಮಿಶ್ರಣ ಮಾಡಿ ಈ ರೀತಿ ಒಂದ್ಸರಿ ಶೋಧಿಸ್ಕೊಂಡ್ರೆ ಸಾಕು. ಇನ್ಸ್ಟೆಂಟಾಗಿ ಈ ಒಂದು ರೆಸಿಪಿ ಅಂದರೆ ಈ ಒಂದು ಜ್ಯೂಸ್ ರೆಸಿಪಿ ರೆಡಿಯಾಗಿರುತ್ತೆ. ಇಲ್ಲಿ ನಾನು ಸರ್ವ್ ಮಾಡ್ತಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಗ್ಲಾಸಿಗೆ
ಸಬ್ಜಾ ಸೀಡ್ಸ್ನ ಸೇರಿಸ್ಕೊಂಡು ಮಾಡಿರ್ತಕ್ಕಂಥ ಜ್ಯೂಸ್ನ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ. ಈ ಬೇಸಿಗೆ ಕಾಲಕ್ಕೆ ಹಣ್ಣುಗಳೇ ಇದ್ದರೆ ಜ್ಯೂಸ್ ಆಗುತ್ತೆ ಅಂತ ಏನಿಲ್ಲ. ಹಣ್ಣುಗಳು ಇಲ್ಲದೇ ಇದ್ದರೂ ಕೂಡ ಮನೆಯಲ್ಲೇ ಇರ್ತಕ್ಕಂಥ ಕಾಳುಗಳನ್ನು ಬಳಸ್ಕೊಂಡು ಕೂಡ ಈ ರೀತಿ ಜ್ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಜ್ಯೂಸಿಗೆ ಹೆಸರು ಕಾಳು ಹಾಲು ಅಂತ ಕೂಡ ಕರಿಬೋದು. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಹೆಸರು ಕಾಳು ಜ್ಯೂಸ್ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಜ್ಯೂಸ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.